ಕೊಡಗು ಜಿಲ್ಲೆಯಲ್ಲಿ ನಿರಂತರವಾಗಿ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ. ಇದರ ಪರಿಣಾಮ ಹಲವು ಕಡೆಗಳಲ್ಲಿ ಜನಜೀವನ ಅಸ್ತವ್ಯಸ್ತ ಆಗಿದೆ. ಹಾಗೆ ಗುಡ್ಡ ಕುಸಿತದ ಆತಂಕ ಕೊಡಗು ಭಾಗದ ಜನರನ್ನ ಕೂಡ ಆವರಿಸಿಬಿಟ್ಟಿದೆ. ಸತತ ಮಳೆಯಿಂದ ಗುಡ್ಡ ಕುಸಿಯುವಂತಹ ಆತಂಕ ಮತ್ತೆ ಶುರುವಾಗಿದೆ. ವಿರಾಜಪೇಟೆಯ ಮಲೆತಿರಿಕೆ ಅಯ್ಯಪ್ಪ ಬೆಟ್ಟದ ನಿವಾಸಿಗಳಲ್ಲಿ ಆತಂಕ ಇದೆ, ಎಲ್ಲಿ ಬರೆ ಕುಸಿಯುತ್ತೆ ಅಂತ. 2019ರಲ್ಲಿ ಬೆಟ್ಟದ ಹಲವೆಡೆ ದೊಡ್ಡದಾಗಿ ಬಿರುಕೆ ಮೂಡಿತ್ತು. ಸದ್ಯ ಮಡಿಕೇರಿಯಲ್ಲಿ ಕಂಟಿನ್ಯೂಸ್ಲಿ ಮಳೆ ಆಗ್ತಾ ಇದೆ. ಸೊ ಈ ಭಾಗದಲ್ಲಿ ಮತ್ತೆ ಬರೆ ಕುಸಿತದ ಆತಂಕ ಶುರುವಾಗಿದೆ. ನಿಮಗೆ ವಿಜುವಲ್ಸ್ ಅನ್ನು ಕೂಡ ತೋರಿಸ್ತಾ ಇದ್ದೀವಿ. ಅಲ್ಲಲ್ಲಿ ಸಾಮಾನ್ಯವಾಗಿ ಗುಡ್ಡದ ತುದಿಯಲ್ಲಿ ಅಥವಾ ಬುಡದಲ್ಲಿ ಮನೆಗಳನ್ನು ಮಾಡ್ಕೊಂಡಿರ್ತಾರೆ. ಸೊ ಅವ್ರಿಗೆಲ್ಲ ಭಯ ಇದೆ, ಎಲ್ಲಿ ಗುಡ್ಡ ಜರಿದು ಮನೆ ಮೇಲೆ ಆಪೋಷಣ ತೆಗೆದುಕೊಂಡು ಬಿಡುತ್ತೋ ಅಂತ. ನಿಮಗೆ ಕೊಡಗಿನಲ್ಲಿ ಗುಡ್ಡ ಕುಸಿತ ಅಂದ್ರೆ ನಿಮ್ಗೆ ಯಾವ ದೃಶ್ಯ ನೆನಪಿಗೆ ಬರುತ್ತೆ ಅಂದ್ರೆ ಆ ನಾರಾಯಣಾಚಾರ್ಯರ ಮನೆ ಕಂಪ್ಲೀಟ್ ಆಗಿ ನಾಮಾವಶೇಷ ಆಗಿತ್ತು, ಅದು ಬರುತ್ತೆ. ಕೊಡಗು ಜಿಲ್ಲೆಯಲ್ಲಿ ಮಳೆಗಾಲ ಆರಂಭ ಆಯಿತು ಅಂದ್ರೆ ಸಾಕು, ಯಾವ ಬೆಟ್ಟ ಎಲ್ಲಿ ಕುಸಿಯುತ್ತೆ ಅನ್ನೋ ಆತಂಕ ಇಲ್ಲಿಯ ಬೆಟ್ಟಗುಡ್ಡ ನಿವಾಸಿಗಳಿಗೆ ಪ್ರತಿ ವರ್ಷವೂ ಕೂಡ ಕಾಡುತ್ತೆ. ಅದರಲ್ಲೂ ಕೂಡ ವಿರಾಜಪೇಟೆಯ ಅಯ್ಯಪ್ಪ ಬೆಟ್ಟ ಏನಿದೆ, ಇದು 2018-19ನೇ ಸಾಲಿನಲ್ಲೇ ಬೆಟ್ಟ ಬಹಳಷ್ಟು ಬಿರುಕು ಬಿಟ್ಟಿರ್ತಕ್ಕಂಥದ್ದು. ನಾನು ಸದ್ಯ ಆ ಬೆಟ್ಟದ ತುದಿಯಲ್ಲಿ ಇದ್ದೀನಿ. ನೀವಿಲ್ಲಿ ನೋಡ್ಬೋದು, ವಿರಾಜಪೇಟೆಯ ವಿಹಂಗಮ ನೋಟ ಈ ಒಂದು ಬೆಟ್ಟ ಪ್ರದೇಶದಲ್ಲಿ ನಿಂತು ನೋಡಿದ್ರೆ ಬಹುತೇಕ ವಿರಾಜಪೇಟೆಯ ಎಲ್ಲ ಸಿಟಿ ಏನಿರುತ್ತೆ ಎಲ್ಲವೂ ಕೂಡ ಇಲ್ಲಿಂದ ವಿಹಂಗಮ ನೋಟವನ್ನು ನಾವು ಕಣ್ತುಂಬ್ಕೋಬೋದು. ಆದರೆ ಅದೇ ಈ ಬೆಟ್ಟದ ತುದಿಯಲ್ಲಿ 2019ರಲ್ಲಿ ಇಲ್ಲೊಂದಷ್ಟು ಬಿರುಕು ಕೂಡ ಉಂಟಾಯಿತು. ಈ ಬಿರುಕು ಉಂಟಾದಂತಹ ಸಂದರ್ಭದಲ್ಲಿ ಜಿಲ್ಲಾಡಳಿತ ಮತ್ತು ಸ್ಥಳೀಯ ಆಡಳಿತ ಏನಿದೆ, ಆ ಬಿರುಕು ಬಿಟ್ಟಂತಹ ಜಾಗಕ್ಕೆ ಒಂದಷ್ಟು ಗಾರೆ ಮತ್ತು ಕಾಂಕ್ರೀಟನ್ನು ಹಾಕಿ ತೇಪೆ ಹಾಕುವಂಥ ಕೆಲಸಕ್ಕೆ ಕೂಡ ಮುಂದಾಯಿತು. ಆದರೆ ವರ್ಷದಿಂದ ವರ್ಷಕ್ಕೆ ಈ ಬೆಟ್ಟ ಪ್ರದೇಶದ ಏನಿದೆ, ಈ ಕಾಡು, ಈ ಪ್ರದೇಶದಲ್ಲಿ ಒಂದಷ್ಟು ಬಿರುಕು ಬಿಡ್ತಾ ಇದೆ ಅನ್ನೋದು ಕೂಡ ಸ್ಥಳೀಯರ ಮಾಹಿತಿ ಆಗಿರ್ತಕ್ಕಂಥದ್ದು. ಆದರೂ ಕೂಡ ಜನರನ್ನು ಬೇರೆ ಕಡೆಗೆ, ಈ ಬೆಟ್ಟ ಒಂದು ವೇಳೆ ಈ ಸಂಪೂರ್ಣವಾಗಿ ಕುಸಿದ್ರೆ ಅರ್ಧಕ್ಕೆ ಅರ್ಧ ವಿರಾಜಪೇಟೆ ನಗರವೇ ಇರೋಲ್ಲ. ಆ ರೀತಿ ಜನರು ಒಂದು ಆಘಾತಕ್ಕೆ ಒಳಗಾಗಿದ್ರು 2018-19ನೇ ಸಾಲಿನಲ್ಲಿ. ಹೀಗಾಗಿ ಭೂಗರ್ಭ ತಜ್ಞರು ಯಾರು ಅಂದಿನ ಸಮಯಕ್ಕೆ ಬಂದಂತಹ ಭೂಗರ್ಭ ತಜ್ಞರು 2020ಕ್ಕೆ ಈ ಒಂದು ಸ್ಥಳಕ್ಕೆ ಬಂದು ಸ್ಥಳ ಪರಿಶೀಲನೆಯನ್ನು ಮಾಡಿ, ಇದು ವಾಸಕ್ಕೆ ಯೋಗ್ಯವಾದಂತಹ ಜಾಗ ಅಲ್ಲ, ಇಲ್ಲಿರ್ತಕ್ಕಂಥ ನೂರಾರು ಕುಟುಂಬಗಳೇನಿದೆ ಆ ಕುಟುಂಬಗಳನ್ನು ಬೇರೆ ಕಡೆ ಸ್ಥಳಾಂತರ ಮಾಡಬೇಕು ಅನ್ನೋದು ಕೂಡ ವರದಿಯನ್ನು ಜಿಲ್ಲಾಡಳಿತಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ ನೀಡಿತ್ತು. ಆದರೆ ರಾಜ್ಯ ಸರ್ಕಾರ ಪರ್ಯಾಯವಾಗಿ ಇಲ್ಲಿರೋ ಜನಗಳು 100ಕ್ಕೂ ಅಧಿಕ ಕುಟುಂಬಗಳು ಈ ಕೆಳಭಾಗ ಏನು ಕಾಣ್ತಾ ಇದೆ, ಈ ಕೆಳಭಾಗದಲ್ಲಿ ಸಾಕಷ್ಟು ನಿವಾಸಿಗಳು ಇವಾಗಲೂ ಕೂಡ ಪ್ರಸ್ತುತ ವಾಸವಾಗಿದ್ದಾರೆ. ಇವರಿಗೆ ವಿರಾಜಪೇಟೆಯ ಅಂಬಟಿ ಗ್ರಾಮದಲ್ಲಿ ಒಂದಷ್ಟು ನಿವೇಶನವನ್ನು ಮಾಡಿಕೊಡ್ತೀವಿ, ಲೇಔಟ್ ಮಾದರಿಯಲ್ಲೇ ಈ ಜನಗಳನ್ನು ಅಲ್ಲಿಗೆ ಮನೆಯನ್ನು ನಿರ್ಮಾಣ ಮಾಡಿ ಜನರನ್ನು ಸ್ಥಳಾಂತರ ಮಾಡ್ತೀವಿ ಅಂತ ಹಿಂದಿನ BJP ಸರ್ಕಾರ ಕೂಡ ಹೇಳಿತ್ತು. ಆದರೆ ಆ ಜಾಗ ಕೂಡ ಅತ್ಯಂತ ಒಂದು ಯಾವುದೇ ವ್ಯವಸ್ಥಿತವಾದಂಥದ್ದು ಕೂಡ ಇಲ್ಲ, ಮತ್ತು ಅದು ಕೂಡ ಬೆಟ್ಟ ಪ್ರದೇಶವಾಗಿರೋದ್ರಿಂದ ಇಲ್ಲಿಯ ಜನಗಳು ಆ ಜಾಗ ನಮಗೆ ವಾಸಕ್ಕೆ ಯೋಗ್ಯ ಅಲ್ಲ, ಮತ್ತು ನಮಗೆ ಇಲ್ಲಿ ಬದುಕನ್ನು ನಡೆಸಲಿಕ್ಕೂ ಕೂಡ ಕಷ್ಟ ಆಗುತ್ತೆ.